ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಿಶಸೇ ಏದ ಗಣಪತೆ ಗಣೇಶತ್ವಾಮಾಹಾರ್ವಿಪ್ರತಮಂ ಕವೀನಾಂ ನರತೆ ತತ್ರೇತೆ ಕಿಂಚನಾರೇ ಮಹಾಮಕ್ಕಂ ಚಿತ್ರಮಚ್ಚ. ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಥಮಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಇವತ್ತಿನ ದಿವಸ ಗುರುವಾರ ಭೀಮ್ನ ಅಮಾವಾಸ್ಯೆ ಅಂತಕ್ಕಂಥದ್ದು ವ್ರತ ಬರುತ್ತೆ. ಈ ವ್ರತವನ್ನು ಮದುವೆ ಆಗಿರ್ತಕ್ಕಂಥವರು, ಆಗದೇ ಇರ್ತಕ್ಕಂಥವರು, ಕನ್ಯವಾಗಿರ್ತಕ್ಕಂಥವರು ಮಾಡಿದ್ರೆ ತುಂಬ ವಿಶೇಷ ಫಲ ಕೊಡ್ತಕ್ಕಂಥದ್ದು. ಈ ಭೀಮನ ಅಮಾವಾಸ್ಯೆ ಅಂತಂದರೆ ನನ್ನ ಗಂಡ ಭೀಮನಾಗಿರಲಿ ಅಂತಕ್ಕಂಥದ್ದು. ಅದಕ್ಕೆ ಯಾವ ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಅಂತ ಹೇಳಿಕೊಂಡು ನಿಮಗೆ 9 ಎಳೆ ದಾರ, 9 ಗಂಟೆ ಹಾಕಿಬಿಟ್ಟು ಒಂದು ಹಸಿ ದಾರ, ಯೆಲ್ಲೋ ಕಲರ್ ದಾರ ಬರುತ್ತೆ, ಅದಕ್ಕೆ 9 ಎಳೆ ಮಾಡಿಕೊಂಡು 9 ಗಂಟೆ ಹಾಕ್ಕೊಂಡು ಕೈ ಕಟ್ಕೊಂಡಾಗ ನೋಡಿ ಋಣಬಾಧೆಗಳು, ರೋಗಬಾಧೆಗಳು, ಅಪಘಾತ ಭಯಗಳು ಸಹ ನಿವಾರಣೆ ಆಗ್ತಕ್ಕಂಥದ್ದು. ಈ ಭೀಮನ ಅಮಾವಾಸ್ಯೆ ವ್ರತ ಅಂತಂದರೆ ನೋಡಿ, ದೀಪದ ಕಂಬಕ್ಕೆ ಪೂಜೆ ಮಾಡ್ತಕ್ಕಂಥದ್ದು. ಯಾವಾಗಪ್ಪ ಅಂತ ಈ ವಿಶೇಷತೆ, ಈ ದೀಪದ ಕಂಬಕ್ಕೆ ಅರ್ಶಿಣದ ಕೊಂಬು ಕಟ್ಕೊಂಡ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಉಮಾಮಹೇಶ್ವರಾಭ್ಯಾಂ ನಮಃ. ಯಾಕೆಂದರೆ ಈ ವಿಶೇಷ ದೇವತೆಯೇ ಉಮಾಮಹೇಶ್ವರ. ಈ ಉಮಾಮಹೇಶ್ವರ ಇರೋದ್ರಿಂದ ಇವತ್ತಿನ ದಿವಸ ಏನಪ್ಪ ಅಂತಂತಂದರೆ ನಮಗೆ ಈ ಭೀಮನ ಅಮಾವಾಸ್ಯೆ ವ್ರತ ಪ್ರಾತಃ ಕಾಲದಲ್ಲಿ ಎದ್ದು ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗ ಯಾರು ಎದ್ದು ಪೂಜೆ ಮಾಡ್ತಾರೋ ಅವರಿಗೆ ಈಪ್ಸಿತ ಫಲ ಕೊಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಇದರ್ಥ ನೋಡಿ, ಯಾವತ್ತು ನನ್ನ ವಂಶ ಚೆನ್ನಾಗಿರಲಿ, ನಮ್ಮ ಮನೆ ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಅಣ್ಣ ತಮ್ಮಂದು ಚೆನ್ನಾಗಿರಲಿ, ಆಮೇಲೆ ದೇಶ ಚೆನ್ನಾಗಿರಲಿ, ಆಮೇಲೆ ಪ್ರಕೃತಿ ಚೆನ್ನಾಗಿರಲಿ, ಆಮೇಲೆ ಮುಕ್ಕೋಟಿ ದೇವತೆಗಳು ಆಶೀರ್ವಾದ ಸಿಕ್ಕಿ ಪ್ರಾಣಿ ಪಕ್ಷಿಗಳೆಲ್ಲ ಚೆನ್ನಾಗಿರಲಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಾವು ಕೇಳ್ಕೊಂಡಾಗ ಆ ಈಪ್ಸಿತ ಫಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ನಮಗೆ ಸಿಕ್ಕತ್ತೆ. ಯಾವತ್ತು ನಾವು 4 ಗಂಟೆಗಿದ್ದು ಭೀಮನ ಅಮಾವಾಸ್ಯೆ ವ್ರತ ಪೂಜೆ ಮಾಡ್ತೀವೋ, ಗುರುವಾರ ನೋಡಿ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥದ್ದು, ಮಿಸ್ ಮಾಡ್ಕೋಬೇಡಿ. ಅಮಾವಾಸ್ಯೆಗೆ ಶಕ್ತಿ ಇದೆ. ಉಮಾಮಹೇಶ್ವರ ಸ್ವಾಮಿನ ಒಂದು ದೀಪದಲ್ಲಿ ಒಂದು ತಟ್ಟೆ ತಗೊಂಡು ಅದರಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಶ್ರೀಕಾರ ಓಂಕಾರ ಬರೆದು ಬಿಟ್ಟು ಆ ದೀಪಕ್ಕೆ ಒಂದು ಅರ್ಶಿಣದ ಕೊಂಬು ಹಸಿ ದಾರದಲ್ಲಿ ಕಟ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಓಂ ಉಮಾಮಹೇಶ್ವರಾಭ್ಯಾಂ ನಮಃ ಅಂತ ಹೇಳಿದ್ರೆ ಸಾಕು, ಆ ವ್ರತದ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಹಸಿ ದಾರದ ಉಂಡೆ ತಗೊಂಡು ಒಂದು ಮಾರುದ್ದ ತಗೋಬೇಕಾಗತ್ತೆ, ಅದರಲ್ಲಿ 9 ಗಂಟೆ ಹಾಕಬೇಕಾಗತ್ತೆ, 9 ಎಳೆ ಹಾಕಬೇಕಾಗತ್ತೆ. ಅದನ್ನು ನಾವು ಈಶ್ವರಂದು ಶಿವನ ಸ್ತೋತ್ರ ಆಗಲಿ ಗೌರಮ್ಮನ ಸ್ತೋತ್ರ ಆಗಲಿ ಮಾಡಿ ನಾವು ಕೈ ಕಟ್ಕೊಂಡಾಗ ವಿದ್ಯಾ, ಬುದ್ಧಿ, ಜ್ಞಾನ, ಅಭಿವೃದ್ಧಿ, ಸಂಪತ್ತು, ಏನೇ ದೋಷಗಳಿದ್ರೂ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಆಮೇಲೆ ನೋಡಿ, ಕೆಟ್ಟ ದೃಷ್ಟಿ ಇರುತ್ತೆ, ಕೆಟ್ಟ ಕಣ್ಣು ದೃಷ್ಟಿ ಇರುತ್ತೆ ನೋಡಿ. ಕೆಟ್ಟದ್ದು ಮಾಡೋರೆಲ್ಲ ಈ ಭಾನುವಾರ ಅಮಾವಾಸ್ಯೆ ಬಂದ್ಬಿಟ್ರೆ ಕಾಯ್ತಾ ಇರ್ತಾರಂತೆ. ಅದಕ್ಕೆ ನೋಡಿ ವಾಮಾಚಾರ ಅಂತಾರೆ. ಕೆಲವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಏನು ವಾಮಾಚಾರ ಅಂತಾರೆ, ಏನು ಕೆಟ್ಟದ್ದು ಮಹಾ ಅಂತಾರೆ, ಅಯ್ಯೋ ದೇವರೇ ಇಲ್ಲ ಅಂತಾರೆ. ಎಲ್ಲನೂ ಇದೆ, ನಮಗೆ ಗೊತ್ತಿಲ್ಲ. ಇವಾಗ ನೋಡಿ ತಗೊಳ್ಳಿ, ನಮ್ಮ ತಂದೆ ತಾಯಿ, ತಂದೆ ತಾತ ಮುತ್ತಾತ ಎಲ್ಲರೂ ಇರ್ತಾರೆ, ಜೊತೆಗೆಲ್ಲ ಇರ್ತೀವಿ. ಅವ್ರು ಹೋದ್ಮೇಲೆ ನಾವು ತೋರಿಸಿ ಅಂದರೆ ತೋರ್ಸೋಕ್ಕಾಗತ್ತಾ? ದೇವರು ಶಾಶ್ವತವಾಗಿರ್ತಾನೆ. ಆ ದೇವರನ್ನ ನಾವು ಪೂಜೆ ಮಾಡಿದಾಗ ವಿಶೇಷ ಫಲ ಸಿಗ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಈ ಮಹಾತ್ಮೆ, ಈ ಭೀಮನ ಅಮಾವಾಸ್ಯೆಗೆ ವಿಶೇಷವಾಗಿ ಒಂದು ದಾನಗಳಿದೆ. ವಾಯನ ದಾನ ಅಂತ ಹೇಳ್ತೀವಿ ನಾವು. ಅದಕ್ಕೆ ನೀವೊಂದು ತಟ್ಟೆಯಲ್ಲಿ ಅಕ್ಕಿ, ತೆಂಗಿನಕಾಯಿ, ಬಾಳೆಹಣ್ಣು, ಬೆಲ್ಲ ಮತ್ತು ದಕ್ಷಿಣೆ ಸಮೇತ ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋಹೋ ಅನಂತ ಪುಣ್ಯ ಫಲದಂ ಅತಶ್ಚಾಂತಿಂ ಪ್ರೇಶ್ಚಮೇ ಅಂತಕ್ಕಂಥದ್ದನ್ನು ಮಂತ್ರ ಹೇಳ್ಕೊಂಡು ದಾನ ಮಾಡಿದಾಗ, ಒಂದು ದೇವಸ್ಥಾನಕ್ಕೆ ಹೋಗಿ ದಾನ ಕೊಟ್ಟು ಬನ್ನಿ, ಒಬ್ಬ ಬ್ರಾಹ್ಮಣರಿಗೆ ಹೋಗಿ ದಾನ ಕೊಟ್ಟು ಬನ್ನಿ, ಅಥವಾ ಯಾರಿಗಾದ್ರೂ ಊಟಕ್ಕಿಲ್ಲದೆ ಇದ್ರೆ ಸಹ ಅವ್ರಿಗೆ ದಾನ ಮಾಡಿ. ಅವತ್ತಿನ ದಿವಸ ನಿಮಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ನೋಡಿ, ಕನ್ಯಾ ಮದುವೆ ಆಗಿಲ್ಲದೆ ಇರೋರಿಗೆ
ಒಳ್ಳೆ ವರ ಸಿಗ್ತಾನೆ. ಮದುವೆ ಆಗಿರೋರಿಗೆ ಗಂಡನ್ನ ನಾವು ಶ್ರೇಯಸ್ಸು ಕೇಳ್ಕೋಬೇಕಾಗತ್ತೆ. ಅಪ್ಪ ಮೃತ್ಯುದೋಷ ನಿವಾರಣೆ ಮಾಡು, ಅಪಕಂಟಕ ದೋಷ ನಿವಾರಣೆ ಮಾಡು, ಸರ್ವ ರೋಗ ರುಜಿನಗಳನ್ನ ನಿವಾರಣೆ ಮಾಡು ಅಂತ ನಾವು ಕೇಳ್ಕೊಂಡಾಗ ಆ ಭೀಮ್ನ ಅಮಾವಾಸ್ಯೆ ಅದಕ್ಕೆ ವರ್ಷಕ್ಕೊಂದ್ಸತಿ ದೇವರು ನಮಗೆ ಫಲ ಕೊಟ್ಟಿದ್ದಾನೆ. ನೀವೆಲ್ಲ ಅನುಭವಿಸ್ರಪ್ಪ, ಎಲ್ಲ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನಮಗೆ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥ ಈ ಭೀಮ್ನ ಅಮಾವಾಸ್ಯೆಯನ್ನ ದೀಪಕ್ಕಂಬಕ್ಕೆ ನಾವು ಉಮಾಮಹೇಶ್ವರ ಸ್ವಾಮಿನ ಆವಾಹನೆ ಮಾಡಿದಾಗ ಅಯ್ಯಪ್ಪ ಅಮ್ಮ ಬಂದು ಅದರಲ್ಲಿ ಕೂತ್ಕೊಳ್ತಾನೆ. ಅವಾಗ ಕೂತ್ಕೊಂಡಾಗ ನಾವು ಗೌರಿಯ ಸ್ತೋತ್ರ ಮಾಡ್ಕೋಬೋದು, ಪಾರ್ವತಿಯ ಸ್ತೋತ್ರ ಮಾಡ್ಕೋಬೋದು, ಶಿವ ಸ್ತೋತ್ರ ಮಾಡ್ಕೋಬೋದು. ಪಾರ್ವತಿ ಪರಮೇಶ್ವರರು ಜಗತ್ತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರು, ಜಗತ್ತಿಗೆ ಅವರು ತಂದೆ ತಾಯಿಗಳಾಗಿರೋದ್ರಿಂದ ಈ ವ್ರತವನ್ನ ಮಾಡಿದಾಗ ನಮಗೆ ಈಪ್ಸಿತ ಫಲ ಕೊಡ್ತಕ್ಕಂಥದ್ದು. ಅದಕ್ಕೆ ನೋಡಿ, ದಾರ ಕಟ್ಕೋಬೇಕಾದ್ರೆ ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ ಅಪಮೃತ್ಯುವ ಭಯಕ್ಲೇಶ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಅಂತಕ್ಕಂಥ ಮಂತ್ರವನ್ನು ಹೇಳಿದಾಗ ನಮಗೆ ಏನೇ ತೊಂದರೆಗಳಿದ್ರೂ ಸಹ ನಿವಾರಣೆ ಮಾಡಪ್ಪ ಅಂತಕ್ಕಂಥದ್ದು. ಮನೆಯಲ್ಲಿ ನೋಡಿ, ಯಾವತ್ತೂ ಸಹ ಪ್ರಾತಃ ಕಾಲದಲ್ಲಿ ಹೇಳ್ಬೇಕು. ಪ್ರಾತಃ ಕಾಲದಲ್ಲಿ ನಾವು ಎಷ್ಟು ಬೇಗ ಹೇಳ್ತೀವೋ ನಾವು ಅಷ್ಟು ಆಕ್ಟಿವ್ ಆಗಿರ್ತೀವಿ. ನೀವು ನೋಡಿ, 5 ಗಂಟೆಗೆ ಎದ್ದೇಳಿ ಊಟ ತಿಂಡಿ ಕಾಫಿ ನಿದ್ದೆ ಕಸ ರಂಗೋಲಿ ಹಾಕೋದು ಎಲ್ಲ ನಡೆದೋಗುತ್ತೆ. ಅದೇ ನೀವು 7 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದೇಳಿ ಏನೂ ಮಾಡೋಕ್ಕಾಗಲ್ಲ, ಮೈ ಭಾರ ಬಂದ್ಬಿಡುತ್ತೆ. ಅದರಿಂದ ನಾವು ಹೆಂಗೆ ವಾಕಿಂಗ್ ಹೋಗ್ತೀವೋ ದೇವಾನುದೇವತೆಗಳು ಕೂಡ 3:30 4:30 5 ಗಂಟೆ ತನಕ ಅವರು ವಾಕಿಂಗ್ ಬರ್ತಾರಂತೆ. ಅದಕ್ಕೆ ನಾವು ಎದ್ದ ತಕ್ಷಣ ಭೇದ ಭಾವನೆ ಇಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಇಕ್ಕಿ ಬಾಗ್ಲಿಗೆ ನೀರು ಹಾಕಿ ಅಮ್ಮ ಮಹಾಲಕ್ಷ್ಮಿ ಬಾರಮ್ಮ ಅಂತ ಕೇಳ್ಕೋಬೇಕಂತೆ. ಅದರಿಂದ ಈ ಭೀಮ್ನ ಅಮಾವಾಸ್ಯೆ ವ್ರತವನ್ನ ಯಾರು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೋ ಅವರಿಗೆ ಈಪ್ಸಿತ ಫಲ, ಕಟ್ಟಿಟ್ಟ ಬುತ್ತಿ, ಒಳ್ಳೆ ಫಲ, ಕಟ್ಟಿಟ್ಟ ಬುತ್ತಿ. ಯಾರಿಗಾದ್ರೂ ನಿಮಗೆ ಮನೆಯಲ್ಲಿ ಕಣ್ದೃಷ್ಟಿ, ಮನೆ ಚೆನ್ನಾಗಿ ಕಟ್ಬಿಟ್ಟಿರ್ತಾರೆ, ಆ ಕಣ್ದೃಷ್ಟಿ ಹೋಗ್ಬೇಕಾರೆ ಭೀಮ್ನ ಅಮಾವಾಸ್ಯೆ ವ್ರತ, ಅಮಾವಾಸ್ಯೆ ದಿವಸ ಬಂದಿರೋದ್ರಿಂದ ಭೀಮ್ನ ಅಮಾವಾಸ್ಯೆ ವ್ರತ ಅಂತ ಬರುತ್ತೆ. ಆ ಪೂಜೆಯನ್ನ ಮಾಡಿಸಿ ದೇವಸ್ಥಾನದಲ್ಲಿ ಹೋಗಿ ಅರ್ಚಕರನ್ನ ಕೇಳಿ ಅವ್ರು ಹೇಳ್ತಾರೆ, ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಮಾಡಿ ಅಂತ ಹೇಳ್ತಾರೆ. ನಮಗೂ ಇಲ್ಲಿ ಫೋನ್ ನಂಬರ್ ಇರುತ್ತೆ, ನನಗೆ ಫೋನ್ ಮಾಡಿದ್ರು ಸಹ ನೀವು ಈ ಥರ ಮಾಡಿ ಅಂತ ನಾನು ಹೇಳ್ಕೊಡ್ತೀನಿ. ಅದರಿಂದ ನೀವೇನಾದರೂ ಇಷ್ಟ ಇರೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಇಡ್ತೀವಿ, ನಮ್ಮ ದೇವಸ್ಥಾನದಲ್ಲೂ ಸಹ ಬಂದು ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ಈ ಭೀಮ್ನ ಅಮಾವಾಸ್ಯೆ ವ್ರತವನ್ನ ಯಾರು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ ನೋಡಿ, ಯಾವ ದೀರ್ಘ ಸೋಮಂಗಲ್ಯವಾಗಿರ್ತಾರಂತೆ. ಗಂಡಂದರಿಗೆ ಆಯುಷ್ ಜಾಸ್ತಿ ಆಗುತ್ತಂತೆ, ಪುತ್ರರಿಗೆ ಪುತ್ರ ಸಂತಾನ ಇಲ್ಲದವರಿಗೆ ಪುತ್ರ ಸಂತಾನ ಆಗಿರ್ತಕ್ಕಂಥದ್ದು ಉದಾಹರಣೆಗಳಿದೆ ಆಗಿದೆ. ಅದರಿಂದ ಈ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥದ್ದು ಈ ಭೀಮ್ನ ಅಮಾವಾಸ್ಯೆ ವ್ರತವನ್ನ ಮಾಡಿ ಎಲ್ಲರೂ ಸಂತೃಪ್ತಗೊಳ್ಳಿರಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಹೇ ಶಾಂತಿ ಹೇ ಶಾಂತಿ.